ನಮಸ್ಕಾರ. ನಿನ್ನೆ ಎಷ್ಟು ಗಂಟೆಗೆ ಇದ್ದಿದ್ದು ನಿಮ್ಮದು ಬಾಳೆ ಎಲ್ಲ? 6 ಗಂಟೆಗೆ ರೀ. ಅಂದ್ರೆ ಏನು ಮಳೆ ಗಾಳಿಗೆ ಜೋರು ಇತ್ತೇನು ಬೇ? ನಿಮ್ಮ ಹೆಸರು ಬೇ ಅಮ್ಮ? ಇದು ಹಿರಿಯೂರು ಇದೇನು ಬೇ? ಈಗ ಎಷ್ಟು ಎಕರೆ ಹಾಕಿದ್ದೀರ ಅಡಿಕೆ ತೋಟದ್ದು ಬಾಳೆ? 1.25 ಎಕರೆ. ಪೂರ ಎಲ್ಲ ಏನೂ ಉಳಿದಿಲ್ಲ. ಈಗ ನಿಮ್ಮ ಮತ್ತೆ ಇಲ್ಲಿ ಹನಗಲ್ನಾಗ ಇದ್ರೊಳಗೆ ಏನಂದ್ರೆ ಬೇ, ನಿಮ್ಮ ಅಜ್ಜಿ ಕೊಡಕ್ಕೆ ಹೋಗಿದ್ದಕ್ಕೆ ಹಿಂಗಾಗಿದ್ದಕ್ಕೆ ಯಾರೂ ಬಂದಿಲ್ಲ. ಮುಂಜಾನೆ ಒಬ್ರು ವಾಲಿಕಾರ ಅಷ್ಟೇ ನೋಡ್ಕೊಂತ ಹೋಗ್ಯಾರ. ಏನಂದ್ರು ವಾಲಿಕಾರ ಅವ್ರು? ಏನಂದ್ರು ಬೇ? ಅವರು ಶಾನ್ ಬೋರ್ ಅದು ಬೇಕು ಅವರೆಲ್ಲ ಕರ್ಕೊಂಬರ್ತೇನೆ ಅಂತ ಹೋಗ್ಯಾರ. ಮಿನಿಮಮ್ ಎಷ್ಟು ಇದ್ರ ಆಗ್ಬೋದು ನಿಮ್ಮದು ಕಿಮ್ಮತ್ತಿಂದಿದೆ? 60 ಕ್ವಿಂಟಲ್ ಆಗ್ಬೋದು. ಮಿನಿಮಮ್ ಒಂದು 2 ಲಕ್ಷ ರೂಪಾಯಿ ಮಟ್ಟ ಆಕೈತ್ರಿ. ಎಲ್ಲ ಅಂದ್ರೆ ಒಂದು 2 ಲಕ್ಷ ಮಟ್ಟ ಆಕೈತಿ. ಜಾಸ್ತಿನೇ ಆಕೈತ್ರಿ. ಹೌದು, ಜಾಸ್ತಿನೇ ಆಕೈತಿ. ಅಲ್ಲಿ 2-3 ಲಕ್ಷ ರೂಪಾಯಿ ಲಾಸ ನಿಮಗೀಗ. ಈಗ ಮತ್ತೀಗ ನಿಮಗೇನ ಪರಿಹಾರದಿಂದ ಗೌರ್ಮೆಂಟಿಂದ ಪರಿಹಾರ ಆಗ್ಬೇಕು, ದೊರಕಬೇಕು. ಹೌದೌದು, ಪರಿಹಾರ ದೊರಕಿಸ್ಬೇಕು. ರೈತರಿಗೆ ಹಾಳಾಗೈತೆ ಎಲ್ಲ ಬೆಳೆ. ಹ್ಞೂ ರೀ, ಮಾಡಿದ್ದು ಎಲ್ಲ ಹಾಳಾಗೈತೆ. ಅದು ಹಾಂ, ಅದು ನಾವು ಮಾಡಿದ್ದು ನಮ್ಗೆ ಪ್ರತಿಫಲ ಇಲ್ಲ ಅಂದ್ರೆ ಮತ್ತೆ ನಾವು ಜೀವನ ಹೆಂಗೆ ಹರಿಬೇಕ್ರಿ? ಅದ್ರ ಸಲುವಾಗಿ ಅರ್ಧ ಬರ್ಬೇಕದು ನಮ್ಗೆ ಪರಿಹಾರ ಕೊಡಬೇಕು. ಈಗ ನಾವು ಪಾಟನೆ ಬಂದು ನೋಡ್ಕೊಂಡು ನೀವು ಮಾಡಿರೋದು ನಾವು ಹೇಳೇವಿ. ಎಲ್ಲರಿಗೆ ಶಾಂಬರ್ಗೆ ಹೇಳೇವಿ, ತೋಟಗಾರ ಆಫೀಸ್ಗೆ ಹೇಳೇವಿ, ಎಲ್ಲರಿಗೆ ಹೇಳಿದ್ರೆ ಯಾರು ಏನು ಬಂದಿಲ್ಲ. ಇನ್ನೂರಿಗೆ ಇಷ್ಟತ್ತಾದರೂ ಬಂದಿಲ್ರಿ ಅವರು. ಅದಕ್ಕೆ ಈಗ ಮುಂದೆ ಏನು ಮಾಡ್ತೀರಿ ನೀವು? ಹಿಂಗೆ ಲಾಸ್ ಆಗೈತಿ. ಈಗ ನಿಮ್ಮನ್ನ ಅದ್ರ ಸಲುವಾಗಿ ಕಳ್ಸೀವ್ರಿ. ಹ್ಞೂ ರೀ, ನಿಮ್ಮಿಂದ ಸಹಾಯ ಆಗ್ಬೇಕು ಅಂತೇಳಿ ನಾವು ವಿಚಾರ ಮಾಡಲಿಕ್ಕೆ ನಿಂತ್ಕೊಂಡು ರಾತ್ರಿನ ಪ್ರಯತ್ನ ಮಾಡೇವಿ ನಾವೆಲ್ಲ. ನಾವೀಗ ನೋಡ್ರಿ, ನಮ್ಮಿಂದ ಅಂತ ಸರ್ಕಾರಕ್ಕೆ ನಾವು ಮುಟ್ಟಿಸ್ತೀವಿ. ಸರ್ಕಾರಕ್ಕೆ, ಆಮೇಲೆ MLAಗಳಿಗೆ, ಇಲ್ಲಿ ಕೃಷಿ ಆಫೀಸರ್ಗೆ ಎಲ್ಲರಿಗೂ ನಮ್ಮ ಮಾಹಿತಿ ಹಾಕ್ತೇವೆ. ಇವತ್ತೇನೈತಿ ನಿಮ್ಗೆ ಸಾಯಂಕಾಲ ಒಳಗೆ ನಿಮ್ಗೆ ಮಾಹಿತಿ ಪೂರಾ ಬರ್ತೈತಿ. ಪರಿಹಾರ ಆಗಂಗೆ ನಾವು ಮಾಹಿತಿ ಅವ್ರಿಗೆ ಕಳಿಸ್ತೇವೆ. ನಿಮ್ಗೆ ನೀವು ಮಾಹಿತಿ ಕಳಿಸ್ಲಿ ಅಂತೇಳಿ ನಿಮ್ಮನ್ನ ಬೌನ್ಸಿದ್ರಿ ನಾವು ಇಲ್ಲಿ ರೈತರಾಗಿ. ನಾವು ಇಲ್ಲಿ ಎಷ್ಟೆಲ್ಲ ಹಾಳಾಗೈತಿ ಅಂತೇಳಿ. ಸರ್, ಇವತ್ತಿನವ್ರಿಗೆ ಹಾಳಾದ್ರೂ ನಮ್ದು ಯಾರು ನೋಡೋದಿಲ್ರಿ. ಯಾಕಂದ್ರೆ ಸರ್, ನಮ್ಗೆ ರೀಸೆಂಟ್ ನಮಗೆ ಒಂದೇನೋ ಒಂದು ಆಕ್ಸಿಡೆಂಟ್ ಆತ್ರಿ. ಅದರಿಂದ ನಾವು ಭಾಳ ಕಷ್ಟಪಟ್ಟು ರೀ. ಇವತ್ತಿನವ್ರಿಗೆ ಅದು ಯಾವ್ದು ದೊರಕಿಲ್ಲ, ಇದು ಯಾವ್ದು ದೊರಕಿಲ್ರಿ. ಅವ್ರ ಅಣ್ಣನೂ ತೀರ್ಕೊಂಡ್ರಿ, ನಮ್ಮ ಅಣ್ಣಾರ ತೀರ್ಕೊಂಡ್ರಿ. ಆದ್ರೆ ನಾವು ಆ ಕಷ್ಟದೊಳಗ ನಾವು ಇನ್ನೂರಿಗೆ ಈ ಮತ್ ಮೇಲೆ ಈಗ ಒಂದು ಕಷ್ಟ ಇದೊಂದು ಕಷ್ಟ ಸರ್. ಇದು ಒಂದು 2 ಲಕ್ಷ 2.5-3 ಲಕ್ಷದ ಒಳಗ ಮೈ ಮೇಲೆ ಈಗ ಇದು ಮೈ ಮೇಲೆ ಕೋಟ್ನಿದ್ರಿ ಗೊತ್ತಾಯ್ತು. ಕೋಟ್ನಿದ್ರಿಗೆ ಈಗೇನೀಗ ನಿಮಗೆ ಪರಿಹಾರ ಒಂದು ಬರಂಗೆ ಆಗ್ಬೇಕು ಸರ್. ಆಗ್ಬೇಕು. ಮತ್ತೆ ಇದ್ರ ಮಾಲಕರು ಯಾರೇ? ರೈತರು ಬದುಕಬೇಕಂದ್ರೆ ಪರಿಹಾರ ದೊರಕಬೇಕ್ರಿ ನಮ್ಗೆ. ಅದ್ರ ಸಲುವಾಗಿ ಅರ್ಧ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಲಿಕ್ಕೆ ನಿಂತ್ಕೊಂಡು ನಾವು. ಈಗ ನೀವು ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರಕ್ಕೆ ಏನು ಹೇಳ್ತೀವಿ ಅಂದ್ರೆ, ಈ ನಮೂನೆ ಆಗೈತಿ ನೋಡ್ರಿಪ್ಪ, ನಮ್ದು ಹಾನಿ ಆಗೈತಿ, ನಾವು ಬೆಳೆದ ಮಾಲು, ಹಿಂಗೆಲ್ಲ ನಮಗೆ ಪರಿಹಾರ ದೊರಕಿಸಿ ಜೀವನ ಹರಿಯಾಕ್ ಕೊಡ್ರಿ, ಸಾಲ ಮೂಲ ತೀರ್ಸಾಕ್ ಕೊಡ್ರಿ, ನಷ್ಟ ಆಗೈತಿ ಅಂತೇಳಿ ಕೇಳ್ಕೊಳ್ಳೋದು. ನಿಮ್ಮ ಮಾಲಕರು ಯಾರು ಬಿ? ನಿಮ್ಮ ಹೆಸರು? ಬರ್ಮಪ್ಪ. ಸಾಕಿನ ಹಿರೂರಲ್ಲ? ಹಿರೂರು. ಇದೆಷ್ಟು ಎಕರೆ ಅಣ್ಣ? ಇದು 1 ಎಕರೆ 9 ಗುಂಟೆ ಸರ್. 1 ಎಕರೆ 9 ಗುಂಟೆ ಜಮೀನು ಹನುಮನ್ ಕಪ್ಪಕ್ಕೆ ಬರ್ತೈತಿ. ಹನಗಲ್ ತಾಲೂಕು ಬರ್ತದೆ, ಹಿರೂರು ಬರ್ತೈತಿ. ಆಮೇಲೆ ನಮ್ಮ ಹಿರೂರಿಗೆ ಬರ್ತದೆ ಅದು. ತಾಲೂಕು ಹನಗಲ್, ಜಿಲ್ಲಾ ಹಾವೇರಿ. ಇಲ್ಲಿ ಹಿರೂರು ಪಂಚಾಯತ್ಗೆ ಇರೋ ಸರ ಎಲ್ಲ ನಮ್ಮ ಕೆನರಾ ಬ್ಯಾಂಕ್ನಾಗ. ಓಕೆ. ಅಲ್ಲಿ ಸುಮಾರು ಒಂದು 2 ಲಕ್ಷ ರೂಪಾಯಿ ನಂದು ಸಾಲ ಈಗ ಮೈ ಮೇಲೆ ಬಂತು. ಈಗ ಅದು ಲಾಸ್ ಅಲ್ರಿ, ಎಲ್ಲ ಹಾಕಿದ್ದು ಎಲ್ಲಾನು ಮೈ ಮೇಲೆ ಬಂದಂಗೆ. ಮತ್ತು ಸಾಲ ಮಾಡಿದ್ಕ ಹಾಕ್ಬೇಕಲ್ರಿ ಅದ.